ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡೋದು, ನನಗೆ ಎಲ್ಲ ರೀತಿಯ ಅನುಭವಗಳಾಗಿದೆ. ಯಾರ ಬಗ್ಗೆ ಟೀಕೆ ಮಾಡಲ್ಲ. ನನಗೆ 5ನೇ ಬಾರಿ ಭಗವಂತ ಈ ಲೈಫ್ ಕೊಟ್ಟಿರೋದು. ಒಂದು ಕೊನೆ ಅವಕಾಶ ಈ ರಾಜ್ಯದಲ್ಲಿ. ನಾನು ಏನು ತಪ್ಪು ಮಾಡಿದ್ದೀನಿ ಮಾಡಿಲ್ವೋ ಅನ್ನೋದು ಯೋಚನೆ ಮಾಡಿ ರಾಜ್ಯದ ಜನ ಒಂದು ಅವಕಾಶ ಕೊಡಲಿ. ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ, ನನಗೆ ಯಾವ ಕೇಂದ್ರ ಸರ್ಕಾರ, ಯಾವ ಸರ್ಕಾರಗಳ ಆರ್ಥಿಕ ನೆರವು ಬೇಕಿಲ್ಲ. ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರನ ಖಜಾನೆ ಖಾಲಿ ಮಾಡಲ್ಲ, ನಾವುಗಳು ಖಾಲಿ ಮಾಡ್ತಾಯಿದ್ವಿ ಸ್ವೇಚ್ಛಾಚಾರವಾಗಿ. ನೀವು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು, ಅದರ ಅನುಭವ ನನಗಿದೆ. 2 ಬಾರಿ ಚಿಕ್ಕ ಅವಧಿನ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಾನು ಕಳೆದ ಬಾರಿ ಹೇಳಿದೆ ಜನಕ್ಕೆ 5 ಕಾರ್ಯಕ್ರಮ. ಅವರು 5 ಕಾರ್ಯಕ್ರಮ ಘೋಷಣೆ ಮಾಡಿದ್ರು, 2,000 ರೂಪಾಯಿ ಅಂತ. ನಾನು ನಿಮ್ಮ ಕುಟುಂಬಗಳನ್ನ ಆರ್ಥಿಕವಾಗಿ ಮೇಲೆ ತತ್ತೀನಿರಪ್ಪ, ಭಿಕ್ಷೆ ಬೇಡಬೇಡಿ, ಕೊಡೋ ಮಟ್ಟಿಗೆ ತಂದು ಕೊಡ್ತೀನಿರಪ್ಪ, ಒಂದು ಓಟ್ ಹಾಕಿ ಅಂತ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ರೈತರಿಗೆ ಈಗಲೂ ಹೇಳ್ತೀನಿ, ಉತ್ತರ ಕರ್ನಾಟಕದ ರೈತರಿಗೂ ಜಾತಿ ಬಿಡಿ. ಪಾಪ ಇವತ್ತಿನ ಬರಗೂರು ರಾಮಚಂದ್ರಪ್ಪವ್ರು ಹೇಳೋರು ಜಾತಿ ಬಿಡಬೇಕಂತೆ. ಜಾತಿ ಬಿಟ್ಟು ಹೊರಗೆ ಬಂದಿಲ್ಲ ಇವ್ರು ಯಾರೂ. ಜಾತಿ ಬಿಡಬೇಕು ಅಂತಾರಲ್ಲ, ಎಲ್ಲೋ ಭಾಷಣ ಮಾಡ್ತಾರೆ, ಎಲ್ಲ ನೋಡಿದ್ದೀನಿ ನಾನು. ನನ್ನ ರೈತನಿಗೆ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ನರೇಗಾದ ಹೇಳಿದ್ರಿ, ನರೇಗಾ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಆ ಕಾರ್ಯಕ್ರಮ ಜಾರಿಗೆ ಬಂದ ಮೇಲೆ ಎಷ್ಟು ಲಕ್ಷ ಕೋಟಿ ಖರ್ಚು ಮಾಡಿದಿರಿ? ನರೇಗಾದಲ್ಲಿ ಎಷ್ಟು ಲಕ್ಷ ಕೋಟಿ? ರೈತನ ನಾವು 2,000 ಕೊಡ್ತೀವಿ. ರೈತನ ಗೊಬ್ಬರ ತಗೊಳ್ಳೋಕ್ಕೆ 3 ಕಂತಲ್ಲೋ ಏನೋ ಕೊಡ್ತೀವಿ, 2,000 4 ತಿಂಗಳಿಗೆ 1 ಬಾರಿ. ಎಷ್ಟು ಅದರಿಂದ ಉಪಯೋಗ ಇದೆ? ಅದು ಎಷ್ಟು ಲಕ್ಷ ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅದರಲ್ಲಿ? ಅದೇ ದುಡ್ಡುಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೋಡನ್ಗಳು, ಕೋಲ್ಡ್ ಸ್ಟೋರೇಜು, ರೈತನಿಗೆ ಅವನ ಏರಿಯಾದಲ್ಲಿ ಅವತ್ತಿನ ವರ್ಷದಲ್ಲಿ ಏನು ಮಳೆ ಬೀಳ್ಬೋದು ಪ್ರಮಾಣ, ನೀನು ಯಾವ ಕ್ರಾಪ್ ಹಾಕಿದ್ರೆ ನೀನು ಉಳಿತೀಯ, ನೀನು ಬೆಳೆದಿದ್ದಕ್ಕೆ ಸರ್ಕಾರ ನಾನು ಗ್ಯಾರಂಟಿ ಕೊಡ್ತೀನಿ, ಸಾಲ ಮಾಡಬೇಡ. 75% ನೀನು ಬೆಳೆದು ತಗೊಂಬಂದ್ರೆ ಗೋಡನ್ಗೆ, ಅಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗೆ 75% ದುಡ್ಡು ಅಡ್ವಾನ್ಸ್ ಕೊಡ್ತೀನಿ ಸರ್ಕಾರದಿಂದ. ನೀನು ಅದನ್ನು ಯಾವಾಗ ಬೆಲೆ ರೈಸ್ ಆಗುತ್ತೆ ಮಾರಾಟ ಮಾಡಿ ದುಡ್ಡು ಕಟ್ಟು, ಬಡ್ಡಿ ಹಾಕಲ್ಲ ನಿನಗೆ. ನನ್ನ ಸ್ಕೀಮ್ಗಳೇ ಬೇರೆ. ಇದಕ್ಕೆ ನರೇಗಾ ಆಯ್ತಪ್ಪ, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು ಅವರು, ಏನೋ ಚರ್ಚೆ ನಡೀತಿದೆ. ಆ ಮಹಾತ್ಮ ಗಾಂಧಿ ಹೆಸರಿನಲ್ಲೂ ಯಾವ್ಯಾವ ಥರ ಲೂಟಿ ಮಾಡಿದ್ದೀರಿ? ಕರ್ನಾಟಕದಲ್ಲೇ ತಗೊಳ್ಳಿ ಲೆಕ್ಕ, ಯಾವ ಥರ ಲೂಟಿ ಮಾಡಿದ್ದೀರಿ? ಇದನ್ನು ಈ ಥರ ಹಣ ಸೋರಿಕೆ ಆಗುತ್ತಲ್ಲ, ಇದನ್ನು ನಿಲ್ಲಿಸಿ ಪರ್ಮನೆಂಟು ಇನ್ಫ್ರಾಸ್ಟ್ರಕ್ಚರ್ ಕೊಡಿ ರೈತನಿಗೆ, ಉಳ್ಕತ್ತಾನೆ ರೈತ.